ಕರ್ನಾಟಕದ ಪವರ್ಫುಲ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾ ಇವತ್ತು ಬಂದಿದ್ದೀನಿ. ದೇವಿಯ ಶಕ್ತಿಯ ಮಹಿಮೆಯನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ. ಒಂದು ಬ್ಲೌಸ್ ಪೀಸ್ ನಲ್ಲಿ ಅಕ್ಕಿ ಹಾಕಿ ಅದನ್ನ ತಾಯಿ ಪಾದಕ್ಕೆ ಅರ್ಪಿಸಿ ಅದನ್ನ ನಾವು ಸಂಕಲ್ಪ ಮಾಡಿಕೊಂಡು ಈ ಗುಡಿ ಹತ್ರ ಕಟ್ಟಿದ್ರೆ ನಾವು ಏನು ಮಾಡ್ಕೊಂಡಿರ್ತೀವಿ ಅದಾಗ್ತದೆ. ಈ ಉತ್ತರ ಕರ್ನಾಟಕದಲ್ಲಿ ಇರುವುದು ಇದು ಒಂದೇ, ಮೈಸೂರು ಬಿಟ್ಟರೆ ಇಲ್ಲೇ ಇರುವುದು. ಈ ರೀತಿ ಶ್ರೀಚಕ್ರ ಇರುವಂಥ ದೇವಸ್ಥಾನ ಇಲ್ಲಿ ಉತ್ತರ ಕರ್ನಾಟಕ ಸುತ್ತಮುತ್ತ ಎಲ್ಲೂ ನಾವು ಕೇಳಿಲ್ಲ. ಉತ್ತರ ಕರ್ನಾಟಕದ ಪವರ್ಫುಲ್ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾ ಇವತ್ತು ಬಂದಿದ್ದೀನಿ. ಇಲ್ಲಿ ಶಕ್ತಿಯ ಮಹಿಮೆಯನ್ನ, ಈ ದೇವಿಯ ಶಕ್ತಿಯ ಮಹಿಮೆಯನ್ನ ತಿಳ್ಕೊಂಡು ನಾನು ಬಂದಿದ್ದೀನಿ. ಇಲ್ಲಿಯ ಪದ್ಧತಿ ಪ್ರಕಾರ ಒಂದು ಬ್ಲೌಸ್ ಪೀಸ್ ನಲ್ಲಿ ಅಕ್ಕಿ ಹಾಕಿ ಅದನ್ನ ತಾಯಿ ಪಾದಕ್ಕೆ ಅರ್ಪಿಸಿ ಅದನ್ನ ನಾವು ಸಂಕಲ್ಪ ಮಾಡಿಕೊಂಡು ಈ ಗುಡಿ ಹತ್ರ ಕಟ್ಟಿದ್ರೆ ನಾವು ಏನು ಮಾಡ್ಕೊಂಡಿರ್ತೀವಿ ಅದಾಗ್ತದೆ. ಬಹಳಷ್ಟು ಜನ ಇಲ್ಲಿ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಎಲ್ಲ ದೇವಿ ಆಶೀರ್ವಾದ ಸಿಕ್ಕಿದೆ. ಅವ್ರು ಹೇಳಿದರ ಅನುಭವದ ಮೇಲೆ ನಾವು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಉತ್ತರ ಕರ್ನಾಟಕದಲ್ಲಿ ಇರುವುದು ಇದು ಒಂದೇ, ಮೈಸೂರು ಬಿಟ್ಟರೆ ಇಲ್ಲೇ ಇರುವುದು. ಮೈಸೂರಿಗೆ ಯಾರಿಗೆ ಹೋಗೋಕ್ಕಾಗಂಗಿಲ್ಲ, ಅವ್ರಿಗೆ ಹೋಗ್ಬೋದು ಅನ್ನೋ ಒಂದು ನಂಬಿಕೆ, ಬಹಳ ಜನದ ನಂಬಿಕೆ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ. ಮೈಸೂರಲ್ಲಿ ಇದೆ ಅಂತೆ. ಮತ್ತು ಈ ರೀತಿ ಶ್ರೀಚಕ್ರ ಇರುವಂಥ ದೇವಸ್ಥಾನ ಇಲ್ಲಿ ಉತ್ತರ ಕರ್ನಾಟಕ ಸುತ್ತಮುತ್ತ ಎಲ್ಲೂ ನಾವು ಕೇಳಿಲ್ಲ. ಆದರೆ ಇಲ್ಲಿ ಇದೆ ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲಿ ದರ್ಶನಕ್ಕೆ ಬಂದಿದ್ದೀವಿ.